ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಸಂಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ಒಂದು 6 ಗಂಟೆ ಆಗಿರ್ಬೋದು. ದೇವ್ರಿಗೆ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಭಾನುವಾರ ನಾನು ಆದಷ್ಟು ಸಿಂಪಲ್ಲಾಗಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸೋಮವಾರದಿಂದ ಶನಿವಾರದವರೆಗೂ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು, ಮತ್ತು ಆಫ್ಟರ್ನೂನ್ ಲಂಚು, ಮತ್ತು ಡಿನ್ನರು. ಸೊ ಈ ಥರ ಟೈಮ್ ಹೋಗ್ತಾ ಇರುತ್ತೆ. ಸಂಡೇ ಅಂತ ಬಂದಾಗ ಸ್ವಲ್ಪ ಫ್ರೀ ಇರ್ತೀವಿ, ಬಿಕಾಸ್ ಹಸ್ಬೆಂಡು ಮನೇಲಿ ಇರ್ತಾರೆ. ಅಷ್ಟೊಂದೇನು ಕೆಲಸ ಇರಲ್ಲ. ಸ್ವಲ್ಪ ಲೇಟಾಗಿ ಎದ್ದು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲೇಟಾಗಿ ಡಿನ್ನರ್ನ ಮಾಡ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ಫೋನಲ್ಲಿ ಯಾವುದಾದ್ರೂ ಸಾಂಗ್ನ ಪ್ಲೇ ಮಾಡೋಕ್ಕೆ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೀನಿ. ಈಗ ದೇವ್ರಿಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆ ದೇವ್ರ ಮನೆ ಇದೆಯಲ್ಲ, ಅದ್ರ ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಏನಾದ್ರೂ ದೇವ್ರಿಗೆ ಐಟಮ್ ಬೇಕಾಗಿರೋದನ್ನ ಇಟ್ಕೋಬಹುದು ಅಂತ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅದೆಲ್ಲ ಯಾವಾಗಲೂ ಗಲೀಜ್ ಮಾಡ್ಕೊಬಿಟ್ಟಿರ್ತೀನಿ. ಅದಕ್ಕೆ ಯಾವಾಗಲೂ ಅದನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಾಯ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟು ಬಟ್ಟೆನ ನಾನು ವಾಶ್ ಮಾಡಿರೋದು ಈವ್ನಿಂಗು. ಸೊ ತುಂಬ ಬಟ್ಟೆ ಇತ್ತು. ಇದೆಲ್ಲ ಆದಮೇಲೆ ನಾನು ಮಧ್ಯಾಹ್ನನೇ ಉಪ್ಪು ಸಾಂಬಾರು ಮಾಡಿಟ್ಟಿದ್ದೆ, ರಾತ್ರಿಗೆ ಲೇಟ್ ಆಗಬಾರ್ದು ಊಟಕ್ಕೆ ಅಂತ. ಸೊ ಉಪ್ಪು ಸಾರು ಮಾಡಿಟ್ಟಿದ್ದೆ. ಇವಾಗ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾನೀಗ ಗ್ಯಾಸ್ ಅಷ್ಟು ಯೂಸ್ ಮಾಡ್ತಾ ಇಲ್ಲ, ಫುಲ್ ಇಂಡಕ್ಷನ್ ಸ್ಟವ್ನ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ, ಸೊ ಇರೋದ್ರಲ್ಲೇ ಮೇಂಟೈನ್ ಮಾಡೋಣ ಅಂತ ಆದಷ್ಟು ಗ್ಯಾಸಲ್ಲಿ ಯೂಸ್ ಮಾಡಬೇಕಾಗಿರುವಂಥದ್ದನ್ನೆಲ್ಲ ಸ್ವಲ್ಪ ಗ್ಯಾಸಲ್ಲಿ ಯೂಸ್ ಮಾಡ್ಕೊತೀನಿ. ಇಂಡಕ್ಷನ್ ಸ್ಟವಲ್ಲಿ ಹಾಲು ಕಾಯಿಸ್ಕೊಳ್ಳೋದು, ಬಿಸಿನೀರು ಇಡೋದು, ಇಲ್ಲ ಮುದ್ದೆ ಮಾಡ್ಕೊಳ್ಳೋದು, ಇಲ್ಲ ಸಾಂಬಾರು ಬಿಸಿ ಮಾಡೋದು, ಇದನ್ನೆಲ್ಲ ನಾನು ಇಂಡಕ್ಷನ್ ಸ್ಟವಲ್ಲೇ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಮುದ್ದೆ ಮಾಡ್ಕೋತಾ ಇದ್ದೀನಿ. ಯೂಶಲಿ ನನಗೆ ಮುದ್ದೆ ಏನಾಗ್ಬಿಡುತ್ತೆ ಅಂದರೆ, ಇಲ್ಲ ಫುಲ್ ತೆಳ್ಳಗಾಗ್ಬಿಟ್ಟಿರುತ್ತೆ, ಇಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ಗೆ ಗಟ್ಟಿಯಾಗಿರಬೇಕು, ನನಗೆ ತೆಳ್ಳಗಿರಬೇಕು. ಸೊ ಅದಕ್ಕೆ ಇಬ್ರಿಗೂ ಮ್ಯಾನೇಜ್ ಆಗೋ ಥರ ಯಾವಾಗ್ಲೂ ಮುದ್ದೆನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಂದು ಲಾಸ್ಟ್ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು, ವೀಡಿಯೋಸ್ ಚೆನ್ನಾಗಿ ಮಾಡ್ತಿದ್ರೆ ಮತ್ತು ಇನ್ನೊಂದು ಸ್ವಲ್ಪ ಲೆಂತಿ ವಿಡಿಯೋ ಮಾಡಿ ಅಂತ. ಮತ್ತು ಅವರೇನೆ ಕಮೆಂಟ್ ಮಾಡಿದರು ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ನೆಕ್ಸ್ಟು ಸ್ಕಿನ್ ಕೇರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಫ್ರೆಂಡ್ಸು ಕೂಡ ವಾಟ್ಸಪ್ಪಲ್ಲಿ ತುಂಬ ಜನ ಮೆಸೇಜ್ ಮಾಡಿದರು, ವೀಡಿಯೋಸ್ ಚೆನ್ನಾಗಿ ಬರುತ್ತೆ, ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡು, ಮತ್ತು ಸ್ವಲ್ಪ ಲೆಂತಿ ವೀಡಿಯೋಸ್ನ ಹಾಕು ಅಂತ. ಸೊ ಅದಕ್ಕೋಸ್ಕರ ಅವ್ರನ್ನೆಲ್ಲ ಸಜೆಷನ್ನ ತೊಗೊಂಡು ನೆಕ್ಸ್ಟು ಸ್ಕಿನ್ ಕೇರ್ ವಿಡಿಯೋ ಮಾಡೋಣ, ಸ್ವಲ್ಪ ಲೆಂತಿ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ಯಾರಿ ಕಲೆಕ್ಷನ್ ವಿಡಿಯೋ ನನ್ನ ಹತ್ರ ಅಷ್ಟು ಇಲ್ಲಿ ಸ್ಯಾರಿ ಇಲ್ಲ. ನನ್ನ ನಂಜನಗೂಡಲ್ಲಿ ಸ್ವಲ್ಪ ಸ್ಯಾರಿ ಇದೆ, ನಮ್ಮೂರಲ್ಲಿ ಸ್ವಲ್ಪ ಇದೆ, ಇಲ್ಲಿ ಸ್ವಲ್ಪ ಇದೆ, ಎಲ್ಲ ಒಂದೊಂದು ಸ್ವಲ್ಪ ಆ ಕಡೆ ಈ ಕಡೆ ಇರೋದ್ರಿಂದ ಸ್ಯಾರಿ ಕಲೆಕ್ಷನ್ ವಿಡಿಯೋ ಈಗಲೇ ಬೇಡ, ಇನ್ನೊಂದು ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೆಕ್ಸ್ಟ್ ವಿಡಿಯೋ ಸ್ಕಿನ್ ಕೇರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಏನು ವರ್ಕ್ ಆಗಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಂದು ಆಯಿಲಿ ಆ್ಯಕ್ನೆ ಪ್ರೋ ಸ್ಕಿನ್ನು, ಆ ಸ್ಕಿನ್ಗೆ ಏನೇನು ಮ್ಯಾಚ್ ಆಗುತ್ತೆ ಆ ಪ್ರಾಡಕ್ಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಏನು ಅಂದರೆ, ಹೇರ್ ಕೇರ್ ವಿಡಿಯೋನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವುದು ಬೇಗ ಮಾಡ್ಬೋದು ಅನಿಸುತ್ತೆ ಅದನ್ನು ಮಾಡ್ತೀನಿ. ಬಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅವ್ರು ತಿಳಿಸಿರೋದ್ರಿಂದ ಖಂಡಿತವಾಗ್ಲೂ ಸ್ಕಿನ್ ಕೇರ್ ವಿಡಿಯೋನ ನೆಕ್ಸ್ಟು ವ್ಲಾಗ್ ಮಾಡೋಣ. ನೆಕ್ಸ್ಟು ನಂದು ಬರ್ತ್ಡೇ ಶಾಪಿಂಗ್ ವಿಡಿಯೋ ಇದೆ. ಬರ್ತ್ಡೇಗೆ ಡ್ರೆಸ್ ಯಾವ್ದು ತೊಗೊಂಡು ಅದನ್ನು ಶಾಪಿಂಗ್ ವಿಡಿಯೋ ಮಾಡಿದ್ದೀನಿ. ಅದು ಅಪ್ಲೋಡ್ ಮಾಡಾದ್ಮೇಲೆ ಸ್ಕಿನ್ ಕೇರ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಎಲ್ಲ ಮಾಡಿಕೊಂಡು ನಾವು ಡೈಲಿ ನಮ್ಮ ಮನೆ ಮುಂದೆ ಒಂದು ಟೆರೆಸ್ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಿಕಾಸ್ ಇವಾಗ ತುಂಬ ಸೆಕೆ, ಅಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಅದಕ್ಕೆ ಅಲ್ಲಿ ಒಂದು 30 ಮಿನಿಟ್ಸ್ ಆದರೂ ನಾವು ಅಲ್ಲಿ ವಾಕ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಫೋನ್ ನೋಡ್ಕೊಂಡು ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾಕಂದರೆ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಪ್ಲೇಟ್ ತುಂಬ ಇಷ್ಟ, ನೆವರ್ ಗಿವ್ ಅಪ್ ಅಂತ ಪ್ಲೇಟು. ಅದೇನಾದರೂ ನಿಮಗೆ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಅಲ್ಲಿ ನಾನು ಲಿಂಕ್ ಹಾಕಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇದು ಅಂದರೆ ಸೋಮವಾರದ ವ್ಲಾಗ್. ಮಾರ್ನಿಂಗ್ ಎದ್ದು ಯೂಶಲಿ ಆಚೆ ಕಡೆ ಸ್ವಲ್ಪ ಬೆಳಕು ತಗೋತೀನಿ, ತುಂಬ ಚೆನ್ನಾಗಿ ಸನ್ ರೈಸ್ ಆಗ್ತಿರೋದು ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಅದಾದಮೇಲೆ ನಿನ್ನೆ ನಾನು ಬಟ್ಟೆ ವಾಶ್ ಮಾಡಿಟ್ಟಿದ್ನಲ್ಲ, ಅದನ್ನು ನನ್ನ ಹಸ್ಬೆಂಡು ತಂದಿಟ್ಟು
ಇಟ್ಟಿದ್ರು. ಅವರು ಸ್ವಲ್ಪ ಒಣಗದೇ ಇರೋದು ಒಣಗಿರೋದು ಎಲ್ಲ ಮಿಕ್ಸ್ ಮಾಡಿ ತಂದುಬಿಟ್ಟಿದ್ರು. ಅದಕ್ಕೋಸ್ಕರ ಒಣಗಿರೋದನ್ನೆಲ್ಲ ಮಡ್ಚಿಡ್ತಿದ್ದೆ, ಒಣಗದೇ ಇರೋದನ್ನೆಲ್ಲ ಸಪ್ರೇಟಾಗಿ ಇನ್ನೊಂದ್ಸಲ ಒಣಗಾಕೋಣ ಅಂತ ಎತ್ತಿಟ್ಕೋತಾ ಇದ್ದೆ. ಅದನ್ನು ಅಷ್ಟೇ ನಾನು ವೀಡಿಯೋನ ಟೈಮ್ ಲ್ಯಾಪ್ಸಲ್ಲಿ ಇಟ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಬಿಕಾಸ್ ಎಷ್ಟೊಂದು ಟೈಮು ಅದನ್ನೇ ಬಟ್ಟೆ ಮಡ್ಚೋದನ್ನೇ ವೀಡಿಯೋ ಮಾಡ್ಕೊಂಡಿರೋದು ಅಷ್ಟು ಬೋರ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಟೈಮ್ ಲ್ಯಾಪ್ಸ್ ಇಟ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಆ ಕಡೆ ಸೈಡ್ ಇಡ್ತಿರೋದೆಲ್ಲ ಒಣಗೇ ಇಲ್ಲ ಸ್ವಲ್ಪನೂ, ಆದರೂ ನನ್ನ ಹಸ್ಬೆಂಡ್ ತಂದು ಇಟ್ಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಮಡಿಸಿಟ್ಟು ನೀಟಾಗಿ ಇಡ್ತಾ ಇದ್ದೀನಿ. ಆ್ಯಂಡ್ ಇದು ಕ್ಲಾತ್ ಸ್ಟ್ಯಾಂಡು ನಿಮ್ಗೆ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಯೂಸ್ಫುಲ್ ಆಗುತ್ತೆ ಅದು ಮನೆಗೆ. ಎಷ್ಟು ಬಟ್ಟೆ ಬೇಕಾದರೂ ನೀವು ಅಲ್ಲಿ ಇಡ್ಬೋದು. ಬಟ್ಟೆ ಎಲ್ಲ ಅಲ್ಲಿ ಇಲ್ಲಿ ಇಡ್ತಾ ಇದ್ದೆ ಮೊದಲು. ಆ ಕ್ಲಾತ್ ಸ್ಟ್ಯಾಂಡು ತೊಗೊಂಡು ಬಂದಮೇಲೆ ನಾನು ತುಂಬ ಚೆನ್ನಾಗಿ ಬಟ್ಟೆನ ಹಿಡಿಯುತ್ತೆ ಅದು. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಅದು. ಸೊ ಅದೆಲ್ಲ ಆದಮೇಲೆ ಅದೇ ಸ್ವಲ್ಪ ಹಸಿ ಬಟ್ಟೆ ಇತ್ತಲ್ಲ ಅದನ್ನೆಲ್ಲ ಒಣಗಾಕ್ತಾ ಇದ್ದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಬೇಕು. ಅವತ್ತು ನಮ್ಮನೆ ದೇವ್ರ ವಾರ, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನಾವು ದೇವ್ರ ಪಾತ್ರೆನ ತೊಳಿಬೇಕು. ನಾನು ಸೋಮವಾರ ಮತ್ತು ಭಾನುವಾರ ದೇವ್ರ ಪಾತ್ರೆನ ತೊಳಿಬೇಕು. ಮತ್ತು ಅಲ್ಲಿ ನಾನು ಇವಾಗ ತೋರಿಸಿದ್ದು ಭಗವದ್ಗೀತೆ, ಅದು ಯಾವಾಗಲೂ ಆಡೋದಕ್ಕೆ ಬಿಟ್ಬಿಡ್ತೀನಿ ನಾನು. ಏನಾದರೂ ಅದು ಆಗಲೇ ಹೇಳ್ದೆ ಅಲ್ವಾ, ಏನಾದರೂ ನಾನು ಕೆಲಸ ಮಾಡಬೇಕಾದ್ರೆ ಈ ಥರ ಸಾಂಗ್ ಎಲ್ಲ ಪ್ಲೇ ಮಾಡ್ತೀನಿ ಅಂತ, ಅದು ಭಗವದ್ಗೀತೆನ ಪ್ಲೇ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ದೇವ್ರ ಪಾತ್ರೆನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ದೇವ್ರ ಪಾತ್ರೆನೆಲ್ಲ ತೊಳೆದ್ಬಿಡೋಣ ಅಂತ. ನಾನು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಬೇರೆ ಏನನ್ನು ಯೂಸ್ ಮಾಡಲ್ಲ. ಅದೇ ಮಾಮೂಲಿ ನಾರ್ಮಲ್ ಸೋಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಸಬೀನಾ ಪೌಡರ್ ಬರುತ್ತಲ್ಲ ಅದನ್ನು ಮಾತ್ರ ಯೂಸ್ ಮಾಡಿ ದೇವ್ರ ಪಾತ್ರೆನ ತೊಳ್ಕೊತೀನಿ. ಆ್ಯಂಡ್ ದೇವ್ರ ಫೋಟೋಸ್ನೂ ಅಷ್ಟೇ ನಾರ್ಮಲ್ ವಾಟರಲ್ಲೇ ಒರೆಸ್ಕೊತೀನಿ. ಕೆಲವೊಂದು ಸಲ ಅರಿಶಿನ ಹಾಕ್ಕೊಂಡು ಒರೆಸ್ಕೊತೀನಿ. ಇವತ್ತೇನು ನಾನು ಏನು ಅರಿಶಿನ ಏನು ಹಾಕಿಲ್ಲ, ಹಾಗೆ ನಾರ್ಮಲ್ ವಾಟರಲ್ಲಿ ಒರೆಸ್ಕೊಂಡು ನೀಟಾಗಿ ಅದಕ್ಕೆ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಈ ಭಗವದ್ಗೀತೆ ನನಗೆ ತುಂಬ ಸ್ಪೆಷಲ್ಲು. ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ದು ಭಗವದ್ಗೀತೆ ಮತ್ತು ಒಂದು ಡೈರಿನ. ಸೊ ಅದಕ್ಕೋಸ್ಕರ ಭಗವದ್ಗೀತೆ ನನಗೆ ತುಂಬ ಸ್ಪೆಷಲ್ಲು. ಓದ್ತಾ ಇದ್ದೆ ನಾನು ಹಾಸ್ಟೆಲಲ್ಲಿ ಇರಬೇಕಾದ್ರೆ. ಇವಾಗ ಯಾಕೋ ಬಿಟ್ಬಿಟ್ಟಿದ್ದೀನಿ, ಮತ್ತೆ ಸ್ಟಾರ್ಟ್ ಮಾಡಬೇಕು ಓದೋದಕ್ಕೋಸ್ಕರ. ಓದಬೇಕು ಅಂತ ಅನ್ಕೋತೀನಿ, ಓದೋಕ್ಕೆ ಆಗಲ್ಲ. ಅದು ಯಾಕೆ ಅಂತಲೇ ಗೊತ್ತಿಲ್ಲ. ಮತ್ತು ನಾನು ಹಾಸ್ಟೆಲಲ್ಲಿ ಇದ್ದಾಗ ಮಾತ್ರ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೆ. ಇವಾಗ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ. ಅದಾದಮೇಲೆ ದೇವ್ರ ಪಾತ್ರೆನೆಲ್ಲ ನೀಟಾಗಿ ಒಂದು ಹಸಿ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಇಲ್ಲಾಂದರೆ ನೀರೆಲ್ಲ ಹಂಗೆ ನಿಂತ್ಕೊಬಿಟ್ರೆ ಹಸಿ ಥರ ವೈಟ್ ಕಲರ್ ನೀರು ನಿಂತ್ಕೊಬಿಡುತ್ತೆ. ಅದಕ್ಕೋಸ್ಕರ ಪಾತ್ರೆನೆಲ್ಲ ತೊಳೆದಾದ್ಮೇಲೆ ಹಸಿ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಇದನ್ನು ನನಗೆ ನಮ್ಮ ಪಲ್ಲವಿ ಅಕ್ಕ ಹೇಳ್ಕೊಟ್ಟಿದ್ದು. ಈ ಥರ ದೇವ್ರದ್ದು ಪಾತ್ರೆನೆಲ್ಲ ತೊಳೆದಾದ್ಮೇಲೆ ಒಂದು ಹಸಿ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿ ಕಾಣುತ್ತೆ, ನೀರೆಲ್ಲ ನಿಂತ್ಕೊಳ್ಳಲ್ಲ ಅಂತ. ಅದಕ್ಕೋಸ್ಕರ ದೇವ್ರ ಪಾತ್ರೆನೆಲ್ಲ ಒಂದು ಹಸಿ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಅದಾದಮೇಲೆ ಕಳಶ ಎಲ್ಲ ಇಟ್ಟು ನೀಟಾಗಿ ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಪೂಜೆ ಎಲ್ಲ ಮಾಡಬೇಕಾದ್ರೆ ಒಂದು ಯಾವುದಾದ್ರೂ ಚೆನ್ನಾಗಿರೋ ಸಾಂಗ್ನ ಪ್ಲೇ ಮಾಡೋಣ ಅಂತ ಲಾಸ್ಟ್ ಟೈಮ್ ಪ್ಲೇ ಮಾಡಿದ್ದೆ. ಆದರೆ ಅದಕ್ಕೆ ಕಾಪಿರೈಟ್ಸ್ ಬಂದ್ಬಿಡ್ತು, ಮತ್ತೆ ಡಿಲೀಟ್ ಮಾಡಿ ಅದನ್ನು ಹಾಗೆ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಸರ್ಚ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಚೆನ್ನಾಗಿರೋದು ಪೂಜೆ ಥರದ್ದು ಮ್ಯೂಸಿಕ್ ಏನಾದರೂ ಸಿಕ್ಕಿದ್ರೆ ಇನ್ಕ್ಲೂಡ್ ಮಾಡೋಣ ಅಂತ. ಲಾಸ್ಟ್ ಟೈಮ್ ಹಂಗೆ ಹಾಕ್ಬಿಟ್ಟು ಕಾಪಿರೈಟ್ಸ್ ಬಂದ್ಬಿಡ್ತು, ಅದಕ್ಕೆ ಸುಮ್ಮನಾದೆ. ಇಲ್ಲಿ ನಾನು ನೈವೇದ್ಯಕ್ಕೆ ಅಂತ ನಾನು ನಮ್ಮ ಮನೇಲಿ ಏನಿರುತ್ತೆ ಅದನ್ನು ಇಡ್ತೀನಿ. ನನಗೆ ಅದೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ.
ನೈವೇದ್ಯ ಅಂದರೆ ಹೆಂಗಿಡಬೇಕು ಅದನ್ನೆಲ್ಲ ನಾನು ಯಾವುದೋ ಯೂಟ್ಯೂಬಲ್ಲಿ ನೋಡಿ ಅದಕ್ಕೋಸ್ಕರ ಅಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ಆ ಥರ ನೈವೇದ್ಯನೆಲ್ಲ ಇಡಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಕೂಡ ಇಡ್ತಾಳೆ ಅಂತ ಹೇಳಿದ್ಲು, ಆ ಥರ ಇಟ್ಟಿದ್ರೆ ಒಳ್ಳೇದು ಕಣೆ ಅಂತ, ಅದಕ್ಕೆ ನಾನು ಇಟ್ಟೆ. ಅದೆಲ್ಲ ಆದಮೇಲೆ ಒಂದ್ಸಲ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡಿದ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾನು ಏನಾದರೂ ನಂಗೆ ಅನಿಸಿದ್ದನ್ನು ಬರಿತೀನಿ. ಮಾರ್ನಿಂಗ್ ಬರಿಬೇಕು ಅನಿಸಿದ್ರೆ ಮಾರ್ನಿಂಗ್ ಬರಿತೀನಿ, ಈವ್ನಿಂಗ್ ಬರಿಬೇಕು ಅನಿಸಿದ್ರೆ ಈವ್ನಿಂಗ್ ಬರಿತೀನಿ. ನಂಗೆ ಯಾವಾಗ ಬರಿಬೇಕು ಅನಿಸುತ್ತೆ ಆವಾಗ ಬರಿತೀನಿ. ಒಂದು ವಾರದಿಂದ ನಾನು ಮಾರ್ನಿಂಗು, ಈವ್ನಿಂಗು, ಸಂಜೆ 3 ಟೈಮು ಕೂಡ ನಂಗೆ ಏನು ಅನಿಸುತ್ತೆ ಅದನ್ನೆಲ್ಲ ಬರ್ಕೊಂಡು ಇಟ್ಕೋತೀನಿ. ಮತ್ತು ಡೈಲಿ ಏನಾಗಿರುತ್ತೆ ಅದನ್ನೆಲ್ಲ ಬರಿಬೇಕು ಅಂತ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದನ್ನೆಲ್ಲ ಯಾವ ಥರ ಇನ್ಕ್ಲೂಡ್ ಮಾಡ್ಕೋತೀನಿ. ಅದೆಲ್ಲ ಒಳ್ಳೆ ಅಭ್ಯಾಸಗಳು. ಬುಕ್ಸ್ನೆಲ್ಲ ಬರಿಬೇಕು, ಭಗವದ್ಗೀತೆ ಓದಬೇಕು ಅನ್ನೋದೆಲ್ಲ ನಂಗೆ ತುಂಬ ಆಸೆ ಇದೆ. ನೋಡೋಣ ಮುಂದೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಈ ಥರ ಬುಕ್ಸ್ ಓದಬೇಕು, ಈ ಥರ ಬರಿಬೇಕು ಇದೆಲ್ಲ ಅನಿಸಿದ್ದೆ ನನ್ನ ಫ್ರೆಂಡ್ಸಿಂದ. ಅವ್ರನ್ನ ನೋಡಿ ಕಲ್ತಿದ್ದು ನಾನು. ನನ್ನ MSc ಫ್ರೆಂಡ್ಸು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಏನಾಗುತ್ತೆ ಪ್ರತಿಯೊಂದನ್ನು ಬರೆದಿಟ್ಕೋತಾರೆ. ನನ್ನ ಫ್ರೆಂಡ್ಸು ಭಗವದ್ಗೀತೆ ಓದ್ತಾರೆ. ನನ್ನ ಫ್ರೆಂಡ್ ಪ್ರಜ್ಞಾ ಇದ್ಲು, ಅವಳು ಬೈಬಲ್ ಓದ್ತಾ ಇದ್ಲು. ಅದನ್ನೆಲ್ಲ ನೋಡಿ ನಾನು ಕೂಡ ಕಲ್ತ್ಕೊಂಡಿರೋದು. ಆ್ಯಂಡ್ ನನ್ನ ಫ್ರೆಂಡ್ ಮಾನಸ ಇದ್ದಾಳೆ, ಅವಳು ಕೂಡ ಇದನ್ನೆಲ್ಲ ಮಾಡ್ತಾಳೆ. ನನ್ನ ಫ್ರೆಂಡ್ಸಿಂದ ನಾನು ಇದನ್ನೆಲ್ಲ ಕಲ್ತಿದ್ದೀನಿ ಹೊರತು ಬೇರೆ ಯಾರೂ ನನಗೆ ಹೇಳ್ಕೊಟ್ಟಿಲ್ಲ ಈ ಥರ ಬುಕ್ಸ್ ಓದಬೇಕು, ಈ ಥರ ಬರೆದಿಟ್ಕೋಬೇಕು ಅಂತ. ಎಲ್ಲ ನನ್ನ ಫ್ರೆಂಡ್ಸಿಂದನೇ ನಾನು ಕಲ್ತಿದ್ದು. ಇನ್ನೊಂದು ಸ್ವಲ್ಪ ವೀಡಿಯೋಸ್ಗಳನ್ನ ನೋಡಿ ರೆಫರ್ ಮಾಡಿ ಮಾಡ್ತೀನಿ. ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ ಲೈಫು, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.